ಹಲೋ, ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಒಂದು ಸ್ವೀಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಏನು ಸ್ವೀಟು ಅಂದರೆ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ಫಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಒಮ್ಮೆ ತೋರಿಸ್ತೀನಿ ಬನ್ನಿ, ಓಕೆನಾ? ಈಸಿಯಾಗಿರೋ ಸ್ವೀಟ್ನ ತಯಾರಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಒಮ್ಮೆ ಇಷ್ಟ ಆಗಿದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ, ಓಕೆನಾ? ಈಗ ಬನ್ನಿ ಕ್ವಿಕ್ಕಾಗಿ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ, ಓಕೆನಾ? ಲೆಟ್ಸ್ ಗೋ. ಬೌಲ್ ಕಡಲೆ ಬೀಜ, ಹಾಗೆ ಅದೇ ಬೌಲಲ್ಲಿ ಕಡಲೆ ಹಾಗೆ ಬೆಲ್ಲನೂ ಸಹ ತಗೊಂಡಿದ್ದೀನಿ. ಹಾಗೆ ತುಪ್ಪ ಸಹ ತಗೊಂಡಿದ್ದೀನಿ. ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ತುಪ್ಪ ತಗೊಂಡಿದ್ದೀನಿ. ಮುಂದೆ ನೋಡಿ, ಒಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ ಕಡಲೆ ಸಹ ತಗೋಬೇಕು. ನಾನು ಆಲ್ರೆಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ. ಒಂದು ಬೌಲ್ ಕಡಲೆ ಬೀಜ, ಹಾಗೆ ಒಂದು ಬೌಲ್ ಕಡಲೆ, ಹಾಗೆ ಅದೇ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಈಗ ತುಪ್ಪ, ಇದಿಷ್ಟು ತೊಗೊಂಡು ಏನು ಮಾಡ್ತೀನಿ ಅಂತ ನೋಡಿ, ಓಕೆನಾ? ಬನ್ನಿ, ಈಗ ಕಡಲೆ ಬೀಜನ ಹುರ್ಕೋಬೇಕು. ಮುಂದೆ ಹೇಳ್ಕೊಡ್ತೀನಿ ಏನೇನು ಮಾಡ್ತೀನಿ, ಏನಿಲ್ಲ ಅಂತ, ಓಕೆನಾ? ಬನ್ನಿ ಗಾಯ್ಸ್. ನೋಡಿ, ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ಸ್ವೀಟ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಆಯಿತಾ? ಏನು ಸ್ವೀಟ್ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜನ್ನು ಹಾಕಿ ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಕಡಲೆ ಬೀಜ ಹಾಕಿದ್ದೀನಿ. ಹಾಗೆ ಲೋ ಫ್ಲೇಮಲ್ಲಿ ಒಲೆ ಹಚ್ಚಿದ್ದೀನಿ. ಈಗ ಸಿಪ್ಪೆ ಬಿಡೋವರೆಗೂ, ಕಡಲೆ ಬೀಜ ಸಿಪ್ಪೆ ಬಿಡುತ್ತಲ್ಲ ಅಲ್ಲಿವರೆಗೂ ಹುರಿಯೋಣ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ, ಓಕೆನಾ? ಬನ್ನಿ, ಈಗ ಇದನ್ನು ಹುರಿಯೋಣ ಗಾಯ್ಸ್, ಹುರಿಯೋಣ. ನೋಡಿ ಹುರಿಯೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ನೀವು ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ಸಿಯುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಓಕೆನಾ? ನೋಡಿ, ಕಲರ್ ಚೇಂಜ್ ಆಗ್ತಿದೆ ಅಲ್ವಾ? ಸಿಪ್ಪೆನೂ ಸಹ ಬಿಟ್ಕೊಳ್ತಾ ಇದೆ. ಸ್ವಲ್ಪ ಹೊತ್ತು ಹುರಿಯೋಣ. ಇನ್ನು ಸ್ವಲ್ಪ ಹೊತ್ತು ಹುರಿದು ಆಮೇಲೆ ಇದು ಆರಿಸ್ಬೇಕಲ್ವಾ? ಇದು ಹಾರಿದ್ರೆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೋದು. ಸೊ ಬನ್ನಿ, ಇನ್ನು ಸ್ವಲ್ಪ ಹೊತ್ತು ಹುರಿಯೋಣ ಕಡಲೆ ಬೀಜನ. ಇಲ್ಲಿ ಆಗಿದೆ ನೋಡಿ. ಈಗ ಒಂದು ಪ್ಲೇಟ್ಗೆ ಸುರ್ಕೊಳ್ಳೋಣ. ಇದು ಆರಬೇಕಲ್ವಾ? ಇದು ಆರಿಸ್ಕೊಳ್ಳೋಣ. ಇದು ಆರಾದಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ಮುಂದೆ ಏನು ಮಾಡ್ತೀನಿ ಅಂತ ನೋಡಿ. ಬಾಣಲಿಗೆ ಈಗ ಕಡಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊಳ್ಳುವ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದೇನು ಪೂರ ಹುರಿಯೋಕ್ಕೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹುರ್ಕೊಳ್ಳೋಣ ಅಷ್ಟೆ. ಬನ್ನಿ, ಮುಂದೆ ಏನು ಮಾಡುವ ನೋಡೋಣ. ಇದು ಉಗುರು ಬೆಚ್ಚಗಾಗೋಷ್ಟು ಹುರ್ಕೊಂಡಿದ್ದೀನಿ ಅಷ್ಟೇನು ಬಿಸಿಲ್ಲ. ಸ್ವಲ್ಪ ಹುರ್ಕೊಂಡಿದ್ದೀನಿ. ಉಗುರು ಬೆಚ್ಚಗಾಗೋಷ್ಟು ಹುರ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹಾರ್ಕೊಳ್ತಾ ಇದೆ. ಇದೆಲ್ಲ ಹಾರಾದಮೇಲೆ ಹಿಂಗೆ ಸಿಪ್ಪೆ ಬಿಡಿಸ್ಬೇಕು. ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಬೇಕದು. ಹಾರಿದ್ರೆ ಅದೇ ಸಿಪ್ಪೆ ಬಿಡ್ಕೊಳ್ಳುತ್ತೆ. ನೋಡಿ, ಇನ್ನೂ ಸುಡ್ತಾ ಇದೆ. ಹಾರಲಿ. ಸಿಪ್ಪೆ ಎಲ್ಲ ಬಿಡಿಸಾಯಿತು ಕಡಲೆ ಬೀಜನ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ಈಗ ಅದಕ್ಕೇನೆ
ಕಡಲೆನೂ ಸಹ ಹಾಕೋಣ. ಇದು ಜಾಸ್ತಿಗೆ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕಷ್ಟೇ. ಇದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಇವಾಗಲೇ ನಾನು 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಜಾಸ್ತಿ ನುಣ್ಣಗಾಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ತರಿಯಾಗಿ, ಇದು ತರಿಯಾಗಿರಬೇಕು ರವೆ ಥರ. ಸೊ ಅದಕ್ಕೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳುವ ಬನ್ನಿ. ಫೈನಲಾಗಿ ರವೆ ಥರ ರುಬ್ಕೊಬಂದಿದ್ದೀನಿ. ಈಗ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಈಗ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಕರಗಿಸ್ಕೊಳ್ಳೋಣ. ಈಗ ಅದೇ ಬಾಣಲೆಯಲ್ಲಿ ನಾವು ತೊಗೊಂಡಿರೋ ಅಂಥ ಬೆಲ್ಲನ ಹಾಕ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು. ಸೊ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೆಲ್ಲ ಕರಗಬೇಕಲ್ವ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈಗ ಕರಗಿಸ್ಕೊಳ್ಳುವ. ಇದು ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಪೂರ ಇದು ಕರಗಬೇಕು. ಇದೇನು ಪಾಕ ತೆಗಿಯಂಗೇನಿಲ್ಲ. ಸೊ ಇದು ನೊರೆ ಬಂದರೆ ಸಾಕು. ಹಿಂಗೆ ನೊರೆ ಬರ್ತಾ ಇದೆಯಲ್ಲ, ಪೂರ ಕರಗಿ ಬೆಲ್ಲ ಎಲ್ಲ ಕರಗಿದ ಮೇಲೆ ನೊರೆ ಬಂದರೆ ಸಾಕು. ಅದಕ್ಕೆ ನಾವು ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವೋ ಅದನ್ನು ಇದು ಪೂರ ಇದು ಕರಗಾದ್ಮೇಲೆ ಹಾಗೆ ನೊರೆ ಬರ್ತಾ ಇದೆಯಲ್ಲ, ಈ ಥರ ನೊರೆ ಬಂದಮೇಲೆ ಹಾಕುವ. ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಸಕ್ಕರೆ ಆದರೂ ಹಾಕೋಬೋದು. ಬೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಲ್ರೆಡಿ ನೊರೆ ಬರ್ತಾ ಇದೆ. ಬೆಲ್ಲ ಎಲ್ಲ ಪೂರ ಕರಗಿದೆ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ಬೆಲ್ಲದ ನೀರು ಜೊತೆಗೆ ಕಲಿಸ್ಕೋಬೇಕು. ಈಗ ಗಂಟಾಗ್ದಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಬೇಕು. ಇದು ಬಾಯಲ್ಲಿಟ್ಟರೆ ಎಲ್ಲ ಸಿಹಿ, ನಮ್ಮ ದೇಹಕ್ಕೂ ಕೂಡ ತಂಪು. ಈಗಿನ ಮಕ್ಕಳು ಎಲ್ಲ ತಿಂಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಸಿಹಿ ತಿಂಡಿಗಳೆಲ್ಲ. ನಾನು ಅಂದರೆ ಆಚೆಗಡೆ ತರಿಸ್ಕೊಂಡು ತಿನ್ನೋದೇ ಜಾಸ್ತಿ, ಮನೆಯಲ್ಲಿ ಕಮ್ಮಿ ಮಾಡೋದು. ಅದಕ್ಕೆ ಒಮ್ಮೆ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ ಬರ್ಫಿನ. ನೋಡಿ, ಸೇಮ್ ಬೇಕ್ರಿಯಲ್ಲಿ ಹೇಗಿರುತ್ತೋ ಅದೇ ಥರ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ ತೊಗೊಳ್ಳುವ. ಅದಕ್ಕೆ ಪ್ಲೇಟ್ಗೆ ತುಪ್ಪ ಸವರುವ. ನೀಟಾಗಿ ತುಪ್ಪ ಸವರ್ಬಿಟ್ಟು ಇದಕ್ಕೆ ಇದ್ರೊಳಗೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡೋಣ. ನನ್ನ ಮಗಳು ಏನು ಗೊತ್ತಾ ಗೈಸ್, ತುಪ್ಪ, ಮೊಸರು, ಹಾಲು ಏನು ತಿನ್ನಲ್ಲ ಅವಳಿಗೆ. ಅದು ಹಾಲು ತುಪ್ಪ ಅಂದರೆ ನನಗೆ ಏನು ಬೇಡ, ಊಟನೇ ಬೇಡ ಅಂತಾಳೆ. ಮೊಸರಿನಾಗೆ ಊಟ ಮಾಡಿದರೆ ನಂಗೆ ಬೇಡ ಅಂತಾಳೆ. ಅದೇ ನನ್ನ ಚಿಕ್ಕ ಮಗಳು ಮೊಸರು, ಹಾಲು ಎಲ್ಲ ತಿಂತಾಳೆ. ಇವನು ಚಿಕ್ಕವನು ತಿನ್ನಲ್ಲ. ಸೇಮ್ ದೊಡ್ಡವಳು ಹೆಂಗಿರ್ತಾಳೋ ಸೇಮ್ ಚಿಕ್ಕವನು ಹಾಗೇ. ನಾವೆಷ್ಟೇ ರೂಢಿ ಮಾಡಿದ್ರೂ ಅದು ಅಭ್ಯಾಸ ಅವಳಿಗೆ ತಿಂತಾ ಇಲ್ಲ. ನೋಡಿ ಲಾಸ್ಟಲ್ಲಿ ಫೈನಲಾಗಿ ಯಾವ ಥರ ಬಂದಿದೆ ಅಂತ. ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದು, ಸ್ಪೂನ್ ಏನು ಯೂಸ್ ಮಾಡಿಲ್ಲ. ನೋಡಿ ಈ ಥರ ಶೇಪ್ ಇದೆ. ಈಗ ಈ ಕಲರಲ್ಲಿದೆ. ಹಾಗೆಯೇ ಇದು ಆರೋಗಿ ಬಿಡಬೇಕು. ಇದು ಸ್ವಲ್ಪ ಆರಿದ ಮೇಲೆ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕುಯ್ಕೋಬೇಕು. ಯಾಕೆಂದರೆ ತುಂಬ ಆರಿದ ತಕ್ಷಣ ಅದು ಸೇದ್ಕೊಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಆರಿದ ತಕ್ಷಣವೇ ಎಲ್ಲ ಕುಯ್ಕೊಂಡಿದ್ದೀನಿ. ನೋಡಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕುಯ್ಕೊಂಡಿದ್ದೀನಿ.
ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಹಿ ತಿಂಡಿ ಹೇಗಿದೆ ಅಂತ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಓಕೆ, ಬಾಯ್.